ನೀವು ಜವಾಬ್ದಾರಿ ಅಲ್ಲ, ನೀವು ಜವಾಬ್ದಾರಿ ತಗೊಂತೀರಾ? ಎಲ್ಲರೂ ಲಾಸ್ಟ್ ಟೈಮ್ ಅಂತ ಹೇಳ್ತಾರೆ, ನೀವು ಜವಾಬ್ದಾರಿ ತಗೊಂತೀರಾ? ಮತ್ತೆ ಅಲ್ಲ, ನೀವು ಜವಾಬ್ದಾರಿ ತಗೊಳಂಗಿದ್ರೆ ಹೇಳಿದೀವಲ್ಲ, ಸಾಕಷ್ಟು ಹೇಳಿದೀವಿ ಅವ್ರಿಗೆ. ನೀವು ಜವಾಬ್ದಾರಿ ತಗೊಳಂಗಿದ್ರೆ ಆಯ್ತು. ಅಲ್ಲಲ್ಲ, ಸಾಕಷ್ಟು ಕೊಟ್ಬಿಟ್ಟಿದ್ದೀರಿ. ನೀವು ಬರೀ ಸ್ಕೂಲ್ ಕಾಲೇಜ್ ಹೇಳ್ತಾ ಇದ್ದೀರಾ. ಜನರಿಗೆ ರೀಸನಬಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಏನು ಬೇಕಾಗಿದ್ರು ಜನರಿಗೆ ಉಪಯೋಗ ಆಗ್ತಾ ಇದೆ. ಮಾಡಿರೋ ತಪ್ಪೇ ಅವರು ಜವಾಬ್ದಾರಿ ಅಲ್ಲಲ್ಲ. ಫಸ್ಟ್ ಟೈಮ್ ಆದ್ರೆ ನಾವು ಕೊಟ್ಟಿದ್ದೀವಿ ಫೈನ್ ಹಾಕಿಲ್ಲ. ಫಸ್ಟ್ ಟೈಮ್ ಪ್ರತಿ ಸರಿ ಸೀಸ್ ಮಾಡಿದಾಗೆಲ್ಲ ಇದೇ ಹೇಳ್ತಾರೆ. ನಮ್ಗೆ ಇದೇ ಕೆಲಸನ ಅಲ್ಲ, ಸೊಸೈಟಿ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಷ್ಟೇ. ಜವಾಬ್ದಾರಿ ತಗೋತೀರಾ? ಸೊಸೈಟಿಗೆ ಅನುಕೂಲ ಜವಾಬ್ದಾರಿ ತಗೊಂಡಾಗಿ ಬುಕ್ಗಳಾಗಲಿ ಪೆನ್ಗಳಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಕೇಳ್ತೀರಾ? ನಾವು ಜವಾಬ್ದಾರಿ ತಗೋತೀರಾ? ಅಂತಲ್ಲ, ಜವಾಬ್ದಾರಿ ತಗೋತೀರಾ? ಸಹಾಯ ಮಾಡ್ತೀರಾ? ಜವಾಬ್ದಾರಿ ತಗೋತೀರಾ ನೀವು? ಜವಾಬ್ದಾರಿ ಅಂದ್ರೆ ಮತ್ತೆ ಸುಮ್ಮನೆ ಮತ್ತೆ ಆಗಲ್ಲ. ನಮ್ಮ ಕಡೆಯಿಂದ ಆಗಲ್ಲ. ಕಾನೂನು ಪ್ರಕಾರ ಬನ್ನಿ ನಮ್ಮ ಜೊತೆ. ಸೀಸ್ ಮಾಡಿ ಇನ್ಮೇಲೆ ಮಾಡಲ್ಲ ಸರ್, ಇನ್ಮೇಲೆ ಮಾರಾಟ ಮಾಡಲ್ಲ ಸರ್ ಅಂತಾರೆ. ಇದೇ ಕತೆ. ಹಂಗಲ್ಲ, ಸಪೋರ್ಟ್ ಅಂತಂದ್ರೆ ಈಗ ಸ್ಕೂಲು ಕಾಲೇಜ್ ಓಪನ್ ಗೊತ್ತಿರೋ ಪ್ರಕಾರ ಈಗ ಬುಕ್ಗಳು ರೀಸನಬಲ್ ಕೊಡ್ತಾರೆ. ಬಡವರಿಗೆ, ಅವ್ರಿಗೆ, ರೈತರ ಮಕ್ಕಳಿಗೆ ಎಲ್ಲರೂ ರೀಸನಬಲ್ ಕೊಡ್ತಾರೆ. ಜವಾಬ್ದಾರಿ ಬರೋಕ್ಕಾಗಲ್ಲ ಹೇಳ್ತೀವಿ. ಖಂಡಿತ 100% ಕ್ಯಾನ್ಸರ್ ಚಿಕ್ಕ ಮಕ್ಕಳಿಗೂ ಕ್ಯಾನ್ಸರ್ ಬರ್ತಾ ಇದೆ ಗೊತ್ತಾ? ಯಾಕೆ ಬರ್ತಾ ಇದೆ? ಅದೊಂದು ನೋಡಕ್ ಹೋದ್ರೆ ಎರಡನೇದು ಇನ್ನೊಂದು ರೀಸನ್ ಅಲ್ಲಲ್ಲ, ಬಡವರಿಗೆ ರೈತರ ಮಕ್ಕಳಿಗೆಲ್ಲ ಫ್ರೀ ಆಗಿ ಕೊಡ್ತಾರಲ್ಲ, ಅದು ಅನುಭವಿಸ್ತಾ ಇರ್ತಾರೆ ನೋಡಿ. ಅವ್ರಿಗೆ ಗೊತ್ತಾ ಕಷ್ಟ. ಹಂಗಾಗಿ ಅವ್ರಿಗೆ ಗೊತ್ತಾ ಕಷ್ಟ ನೋಡಿರೋದಕ್ಕೆ ಹೇಳ್ತಾ ಇದ್ದೀರಿ. ಫ್ರೀ ಆಗಿ ಕೊಡ್ತಾರೆ, ಬಡವ್ರ ಮಕ್ಕಳಿಗೆಲ್ಲ ಫ್ರೀ ಆಗಿ ಬುಕ್ಸ್ ಕೊಡ್ತಾರೆ. ಅದೆಲ್ಲ ಇದೆ ನಮ್ಮ ಹತ್ರ. ನಾವು ಇದೆ, ನಮ್ಮ ಫೋಟೋಸ್ ಎಲ್ಲ ಕೊಡ್ತೀರಿ. ಬೇಕು ಅಂದ್ರೆ ಮಕ್ಕಳಿಗೆ ಫ್ರೀ ಆಗಿ ಬುಕ್ಗಳೆಲ್ಲ ಕೊಟ್ಟಿದ್ದಾರೆ ನೋಡಿ. ಯಾರು ಮಾತಾಡ್ತಾ ಇಲ್ಲ ಅಣ್ಣ. ಇನ್ಮೇಲೆ ಮಾಡ್ಬೇಡಣ, ಪ್ಲಾಸ್ಟಿಕ್ ಬಿಟ್ಬಿಡೋಣ. ಬಿಟ್ಬಿಟ್ಟು ಬೇರೆದೇನೋ ಮಾಡ್ಕೊಂಡು ನೀವು ವ್ಯವಹಾರ ಮಾಡ್ಕೊಂಡು ಹೋಗೋಣ. ಅಷ್ಟೇ ಬಿಡೋಣ. ಬಿಡಿ ಮೇಡಮ್, ಏನೋ ರಿಕ್ವೆಸ್ಟ್. ನಾವು ಯಾಕಂದ್ರೆ ಒಂದು ಸೊಸೈಟಿಯಿಂದ ನಾವು ಇರ್ತೀರಿ, ಅದನ್ನ ಹೇಳ್ತಾ ಇದೀರಿ. ಬಡವ್ರ ಮಕ್ಕಳಿಗೆಲ್ಲ ಬುಕ್ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ನಮ್ದು ಕಸ ಎಲ್ಲಿ ಹೋಗ್ತಾ ಇದೆ ಗೊತ್ತಾ ನಿಮಗೆ? ನಗರಸಭೆ ಕಸ ಎಲ್ಲಿ ಹೋಗ್ತಾ ಇದೆ? ಇದರಿಂದ ನಗರಸಭೆಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಅಲ್ಲಿಂದ ನೀವು ಮತ್ತೆ ಬನ್ನಿ ಒಂದ್ಸರಿ ಬಂದು ನೋಡಿ. ಅಲ್ಲಿ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ. ಹೌದು ಬಿಡಿ. ಯಾಕೆ ತಪ್ಪೇ ಅದನ್ನ ಹೇಳ್ತಿರೋದು ನೀವು. ಅದ್ರ ಜೊತೆಗೆ ಅಲ್ಲಲ್ಲ, ನೀವು ಜವಾಬ್ದಾರಿ ತಗೋತೀರಾ ಅಂದ್ರೆ ಜವಾಬ್ದಾರಿ ತಗೊಳ್ಳಲ್ಲ. ನೀವು ಜವಾಬ್ದಾರಿ ತಗೊಳ್ಳಲ್ಲ. ಜವಾಬ್ದಾರಿ ತಗೊಳಕ್ಕೆ ಯಾರು ನಾವೇನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ರಲ್ಲ, ಏನ್ ಮಾಡ್ತಾ ಇದ್ದಾರೆ? ಮಕ್ಕಳಿಗೆಲ್ಲ ಫ್ರೀ ಬುಕ್. ಬನ್ನಿ ಒಂದ್ಸರಿ ಬನ್ನಿ. ನಮ್ ಲ್ಯಾಂಡ್ ಫಿಲ್ ಸೆಟ್ ಅಂತ ಇದೆ. ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಏನೋ ಇದೊಂದು ಎಕ್ಸ್ಕ್ಯೂಸ್ ಕೊಡಿ ಸರ್. ಚರಂಡಿ ಬ್ಲಾಕ್ ಆಗಿ ಮಳೆ ಬಂದು ಚರಂಡಿ ಬ್ಲಾಕ್ ಆದ್ರೆ ಸೊಸೈಟಿಯಿಂದ ನಗರಸಭೆ ಬೈತೀರಾ? ಅಲ್ಲ, ನಗರಸಭೆ ಬೈತೀರಾ? ಯಾಕೆ ಬೈತಾ ಇಲ್ಲ ಸರ್? ಯಾರು ಬೈತಾರೆ? ಬಿಡೋಣ, ಇದು ಲಾಸ್ಟ್. ಮತ್ತೆ ಮಾಡಬೇಡ ಸೈಡ್ ಬೈ. ನೀನು ಇಷ್ಟಾಗು, ಬೇರೆ ಬುಕ್ ಮಾಡ್ಕೊಂಡು ಹೋಗಿ. ನೀನು ಹೋಗು, ಏನೋ ಮಾತಾಡೋ ಹೋಗಿ ಸರ್. ಹೋಗು ಅಷ್ಟೇ. ಇನ್ನು ಮಾರಬೇಡ, ಬಿಟ್ಬಿಡು. ನಿನಗೆ ಲಾಸ್ಟ್ ಮಾಡಿದ್ರೆ ಹೇಳ್ತಾ ಇದ್ರು, ಫೈನ್ ಆಗ್ತಾ ಇದ್ರು. ಪದೇ ಅದನ್ನೇ ಮಾಡ್ತಾ ಇದಾರೆ. ಇದು ಒಂದ್ಸಲ ಆದ್ರೆ ಏನೋ ಹೇಳ್ಬೋದು ಅವ್ರಿಗೆ. ಅವ್ರು ಬೇಕಂದ್ರೆ ಪದೇ ಇದನ್ನೇ ಮಾಡ್ತಾ ಇದಾರೆ. ಅದು 1-2 ಅಲ್ಲ, ಏನು 50-100 kg 200 kg ವರೆಗೂ ಸಿಕ್ಕಿದೆ. ಈಗ ಏನ್ ಹೇಳ್ತೀರಾ ಇದಕ್ಕೆ? ನೀವು ಹೇಳ್ತಿದ್ದೀರಾ ಮಕ್ಕಳ ಭವಿಷ್ಯ ಅಂತ. ಇದು ಭವಿಷ್ಯ ಅಲ್ವಾ? ಅವ್ರು ಕೊಡ್ತಾ ಇರೋ ಬುಕ್ಸ್ ಕವರಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಲ್ವಾ? ಮಕ್ಳಿಗೆ ಮನೆಗೆ ತಗೊಂಡು ಹೋಗ್ತಿದ್ದಾರೆ. ಅದನ್ನ ತಗೊಂಡೋಗಿ ಎಲ್ಲೆಲ್ಲ ಹಸುಗಳಿಗೆ ಬಿಸಾಕ್ಬಿಡ್ತಾರೆ. ಅವು ಪಾಪ ಊಟಕ್ಕೆ ಅದು ತಿನ್ನುತ್ತೆ. 80,000 ಹಸುಗಳನ್ನ ಕಟ್ ಮಾಡ್ತಿದ್ದಾರೆ, ಹೊಟ್ಟೆ ಕಟ್ ಮಾಡ್ತಿದ್ದಾರೆ ದಿನಕ್ಕೆ. ಗೊತ್ತಾ ನಿಮಗೆ ಇಂಡಿಯಾದಲ್ಲಿ? ಅದಕ್ಕೆಲ್ಲ ನೀವು ಜವಾಬ್ದಾರ ಆಗ್ತೀರಾ ಹೇಳಿ? ಮತ್ತೆ ಮೂಕಜೀವಿಗಳೆಲ್ಲ ಸಾಯ್ತಾ ಇದ್ದಾವೆ, ಹಳ್ಳಿ ಕಡೆ ಮೂಕಜೀವಿಗಳೆಲ್ಲ ಸಾಯ್ತಿದ್ದಾರೆ, ಅದಕ್ಕೂ ನೀವೇ ಜವಾಬ್ದಾರ.
ಮತ್ತೆ ಅದಕ್ಕೇನು ಗೊತ್ತು? ಮೂಕ ಜೀವಿಗಳಿಗೆಲ್ಲ ಹಚ್ತಾರೆ ಅಷ್ಟಿದ್ರೆ ಹಿಂಸೆ, ಅದಕ್ಕೆ ನೋವಲ್ವಾ? ಅದಕ್ಕೂ ನೀವೇ ಜವಾಬ್ದಾರಿ ತಗೊಂತೀರಾ? ಮತ್ತೆ ಒಂದ್ಸಲ 2 ಸಲ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಈಗಾಗಲೇ ಸುಮಾರು 2 ವರ್ಷದಿಂದನೂ ನಾವು ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಮತ್ತು ರೈಡ್ ಕೂಡ ಮಾಡ್ತಾ ಇದ್ದೀವಿ. ಒಂದು ಹಂತಕ್ಕೆ ಎಲ್ಲ ಕಂಟ್ರೋಲ್ ಆಗಿತ್ತು, ಮತ್ತೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇತ್ತು. ಸೊ ಎಲ್ಲ ವಿಚಾರಿಸಿದಾಗ ಇಲ್ಲಿ ನಮ್ಮ ಸಂತೆ ಮಾರ್ಕೆಟಲ್ಲೇ ಗೋಡೌನ್ಸಲ್ಲಿ ಇದೆ, ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂದರು. ಸೊ ಇವತ್ತು ಬೆಳಿಗ್ಗೆ 1-2 ಅಂಗಡಿಗಳಿಗೆ ಪೂರ್ತಿ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡಿದ್ದೀವಿ. ಸುಮಾರು ಪ್ಲಾಸ್ಟಿಕ್ಸು ಅಂದರೆ ಬ್ಯಾಂಡ್ ಪ್ಲಾಸ್ಟಿಕ್ಸು ಸಿಕ್ಕಿದೆ. ಸುಮಾರು 600 to 700 kg ತನಕ ಪ್ಲಾಸ್ಟಿಕ್ಸ್ ಬ್ಯಾಂಡ್ ಪ್ಲಾಸ್ಟಿಕ್ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿದ್ವಿ. ಈಗ ಸೀಸ್ ಮಾಡಿರೋಂಥ ಪ್ಲಾಸ್ಟಿಕ್ಸ್ನ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅಥರೈಸ್ಡ್ ರೀಸೈಕ್ಲರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಡಿಸ್ಪೋಸ್ ಮಾಡ್ತೀವಿ. ಈಗಾಗಲೇ ಇವ್ರಿಗೆ ಸಾಕಷ್ಟು ನಾವು ಫೈನು ಹಾಕಿದ್ದೀವಿ. ಬಟ್ ಈಗೇನು ಸೀಸ್ ಆಗಿದೆಯಲ್ಲ ಇವ್ರ ಮೇಲೆ ಆ್ಯಕ್ಷನ್ ಅಂತೂ ಇನಿಷಿಯೇಟ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದ್ದಾರೆ, ಅವರು ಸಹ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತಾರೆ.